ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನೋಡೋದ್ರಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ, ಹೊಸ ಟ್ರೆಂಡಿಂಗ್ ವಿಡಿಯೋ ಪುಷ್ಪ ಫಿಲಮ್ದು ಯಾವ ಥರ ಸೀರಿಯಸ್ ವಿಡಿಯೋ ಎಡಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಬನ್ನಿ ಏನು ಓಪನ್ ಮಾಡೋಣ. ಓಪನ್ ಆಗುತ್ತೆ. ಈಗ ನಿಮಗೆ ಟೆಲಿಗ್ರಾಮಲ್ಲಿ ನಾನು ಒಂದು PDF ಕಳಿಸಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಥರ ಫ್ರೆಂಡ್ಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಎಲ್ಲ ನಾನೇ ಸಾಂಗ್ ಎಲ್ಲ ಅಡ್ಜಸ್ಟ್ ಮಾಡಿರ್ತೀನಿ, ಬೀಟ್ಸ್ಗೆಲ್ಲ ಈ ವಿಡಿಯೋನ ನಾನೇ ಕೊಟ್ಟಿರ್ತೀನಿ. ನೀವು ಏನು ಮಾಡಬೇಕು ಅಂದರೆ ಪ್ಲಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವಿಡಿಯೋ ಫೋಟೋ ಅಂತ. ಈಗ ಫೋಟೋಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾನು ಫೋಟೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಯಾರು ಮಾಡ್ಕೊತಾ ಇದ್ದಾರೆ ಅದ್ಮೇಲೆ ಕ್ಲಿಕ್ ಮಾಡಿ, ಈ ಥರ ಎಲ್ಲ ಬರುತ್ತೆ. ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಬೀಟ್ಸ್ ಲೆಕ್ಕ ಹಾಕೊಳ್ಳಿ, ಎಷ್ಟೈತೆ ಬೀಟ್ಸ್ ಅಂತ. ಈಗ ಬನ್ನಿ ನೀಟಾಗಿ ಈಗ ಅಡ್ಜಸ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಈಗ ನೀಟಾಗಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೀಟಾಗಿ ಅಡ್ಜಸ್ಟ್ ಮಾಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ಒಂದು ಸರ್ತಿ ಪ್ಲೇ ಮಾಡ್ಬಿಟ್ಟು ನೋಡಿ. ಈಗ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಅಂದರೆ, ಈಗ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಫೋಟೋಸ್ನ ಡಿಲೀಟ್ ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಫೋಟೋಸ್ ಇದು. ಈಗ ವಿಡಿಯೋ ಬಂತಲ್ವ, ಇವಾಗ ನೋಡಿ. ಇವಾಗ ಈ ಥರ ಆದಮೇಲೆ ಫ್ರೆಂಡ್ಸ್, ಈಗ ಫುಲ್ ಲಾಸ್ಟಲ್ಲಿ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಇನ್ನೊಂದ್ಸತಿ ಫೋಟೋಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ವಿಡಿಯೋ ಫೋಟೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ನ ಸೆಲೆಕ್ಟ್ ಮಾಡಿ. ಈಗ ಇವಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಮ್ಯೂಸಿಕ್ ಇದೆಯಲ್ಲ ಅದನ್ನ ಫುಲ್ ಆಡ್ ಮಾಡಿ. ಈ ಥರ ಫುಲ್ ಆಡ್ ಮಾಡಿದ್ರೆ ಬರುತ್ತೆ. ಈಗ ಮತ್ತೆ ಬೀಟ್ಸಿಗೆ ಮತ್ತೆ ಫೋಟೋಸ್ನ ಅಡ್ಜಸ್ಟ್ ಮಾಡಿ. ಈ ಫೋಟೋ ಬೇಡ ಅಂದರೆ ಈ ಥರ ಸೈಡಿಗೆ ಮೂವ್ ಮಾಡಿ, ಪ್ರೆಸ್ ಮಾಡಿ, ಈ ಥರ ಸೈಡಿಗೆ ಮೂವ್ ಮಾಡಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಅಡ್ಜಸ್ಟ್ ಮಾಡಿ. ಎಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಪ್ರೆಸ್ ಮಾಡಿ, ಈ ಥರ ಮೂವ್ ಮಾಡಿ. ಇವಾಗ ಒಂದೊಂದಾಗಿ ಬೀಟ್ಸಿಗೆ ಅಡ್ಜಸ್ಟ್ ಮಾಡಿ. ಈಗ ಈಗ ಫೋಟೋ ಸಾಲ್ಟೇಜ್ ಆಗಿದ್ದರೆ ಇಲ್ಲಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ವಿಡಿಯೋ ಫೋಟೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನೀವು ಫೋಟೋಸ್ನ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್ ಈಗ ಆ ಥರ ಎಲ್ಲ ಸೆಟ್ ಮಾಡಾದ್ಮೇಲೆ ಇಲ್ಲಿ ಬೇಡ ಅಂದರೆ ಇವನ್ನೆಲ್ಲ ಡಿಲೀಟ್ ಮಾಡಿ. ಈ ಥರ ಎಲ್ಲ ಡಿಲೀಟ್ ಮಾಡಿ.
ನೆಕ್ಸ್ಟ್ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಇವಕ್ಕೆಲ್ಲ ಎಫೆಕ್ಟ್ಸ್ ಹಾಕಬೇಕಾಗುತ್ತೆ. ಈಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹಂಗೆ ಸ್ವಲ್ಪ ಸ್ವೈಪ್ ಮಾಡಿ, ಈ ಫ್ಲೆಶ್ ಅಂದರೆ ಅದನ್ನ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೈ ಟು ಆಲ್ ಕೊಡಿ. ಈ ಥರ ಅಪ್ಲೈ ಟು ಆಲ್ ಕೊಟ್ಟಾದ್ಮೇಲೆ ಈ ಥರ ದೊಡ್ಡ ಫೋಟೋ ಇದೆಯಲ್ಲ, 1 ನಿಮಿಷದ ಫೋಟೋ, ಮತ್ತೆ ಅಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಫುಲ್ ಆಡ್ ಮಾಡಿ, ಮತ್ತೆ ಅಪ್ಲೈ ಟು ಆಲ್ ಕೊಡಿ. ಈಗ ಎಲ್ಲ ಫೋಟೋಗೂ ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಸ್ವಲ್ಪ ಈ ಥರ ನೋಡಿ ಅಡ್ಜಸ್ಟ್ ಮಾಡ್ಕೊಬಿಡಿ. ಈ ಥರ ಆದಮೇಲೆ ಈಗ ಒಂದು ಸಲ ಪ್ಲೇ ಮಾಡ್ಬಿಟ್ಟು ನೋಡ್ಕೊಬಿಡಿ. ಈಗ ವಿಡಿಯೋ ಸಕ್ಕತ್ತಾಗಿ ಬಂದಿದೆ. ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಈಗ ಆಟೋಮೆಟಿಕ್ಕಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.